ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಜಾಗ ಕಬಳಿಸಲು ಷಡ್ಯಂತ್ರ ಆರೋಪ ಮಾಡಲಾಗ್ತಾ ಇದೆ. ಹಾಗಾಗಿ ನೂರಾರು ಜನ ಈಗ ಸಿಡಿದೆದ್ದಿದ್ದಾರೆ. ಮಲ್ಲಂದೂರು ಗ್ರಾಮದ ಸರ್ವೆ ನಂಬರ್ 148 ರಲ್ಲಿ ಮಾಫಿಯಾ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಜಾಗ ಕಬಳಿಸಲು ಷಡ್ಯಂತ್ರ ಆಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. 50 ಕೋಟಿ ಬೆಲೆ ಬಾಳುವಂತ ಗ್ರಾಮ ಹಣ ಜಾಗ ರಕ್ಷಣೆ ಮಾಡಬೇಕು ಅಂತೇಳಿ ಆಗ್ರಹ ಕೇಳಿ ಬರ್ತಾ ಇದೆ. ಸರ್ಕಾರಿ ಜಾಗ ರಕ್ಷಿಸಿರುವಂತಹ ಪ್ರಾಮಾಣಿಕ ಪಿಡಿಒಗೆ ಈಗ ವರ್ಗಾವಣೆ ಭಾಗ್ಯ ಸಿಕ್ಕಿದೆ. ಹಾಗಾಗಿ ಪಿಡಿಒ ವರ್ಗಾವಣೆ ಆದರೂ ಇಒ ಸಿಇಒ ವಿರುದ್ಧ ಈಗ ಗ್ರಾಮಸ್ಥರು ಈ ರೀತಿಯಾಗಿ ರೊಚ್ಚಿಗೆದ್ದಿದ್ದಾರೆ. ನಿರಾಶ್ರಿತರಿಗೆ ಆಸರೆಯಾಗಿರುವಂತಹ ಜಾಗ ಭೂಮಾಫಿಯಾಗೆ ಕೊಡಬೇಡಿ ಅಂತ ಹೇಳಿ ಆಗ್ರಹ ಮಾಡ್ತಿದ್ದಾರೆ. ಸ್ಥಳದಲ್ಲಿ ಈ ರೀತಿಯಾಗಿ ಅಡುಗೆ ಮಾಡಿ ಹೋರಾಟವನ್ನು ಮಾಡ್ತಿದ್ದಾರೆ. ಸುಮಾರು ಈಗ 1.5 ತಿಂಗಳಾಯಿತು. ಅಲ್ಲಿ ಅನಂತಪುರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಮಲ್ಲಂದೂರು ಗ್ರಾಮದ 148 ಸರ್ವೆ ನಂಬರಲ್ಲಿ ಸುಮಾರು ಒಂದು 11 ಎಕರೆ ಗ್ರಾಮ ಠಾಣ ಇತ್ತು. ಆದರೆ ಅದರಲ್ಲಿ ರೈತರು ಸುಮಾರು ಒಂದು 6 ಎಕರೆ ಬಹಳ ಕಾಲದಿಂದ ಸಾಗುವಳಿ ಮಾಡ್ಕೊಂಡ್ಬಂದರು, ಮನೆ ಕಟ್ಕೊಂಡು. ಇನ್ನೊಂದು 6 ಎಕರೆನ ಈ ಗ್ರಾಮ ಪಂಚಾಯತರು ಮತ್ತು ಸ್ಥಳೀಯವಾಗಿ ಅಲ್ಲೇ ಊರಿನವರೆಲ್ಲ ಸೇರಿ 1 ಎಕರೆ ಸ್ಮಶಾನ, ಇನ್ನೊಂದು 5 ಎಕರೆನ ಊರಿಗಾಗಿ ಬೇಕಾಗುತ್ತೆ ಅಂತ ಕಾಪಾಡ್ಕೊಂಡು ಬಂದಿದ್ರು ಸುಮಾರು 60-70 ವರ್ಷದಿಂದಲೂ. ಅದನ್ನು ಹೋದ ಬಾರಿ ಎಲ್ಲೂ ಅನಂತಪುರ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಠಾಣ ಖಾಲಿ ಇಲ್ಲದೆ ಇರೋದ್ರಿಂದ ಹೋದ ಬಾರಿ ನಮ್ಮ ಪಂಚಾಯತಿಯ ಅಧ್ಯಕ್ಷರುಗಳು ಸದಸ್ಯರುಗಳೆಲ್ಲ ನಿರ್ಣಯ ಮಾಡಿ, ಇವರೇ ನಮ್ಮ ಪಂಚಾಯತಿ ಅಧ್ಯಕ್ಷರಿದ್ದರು ಅವಧಲ್ಲಿ ಮೋಹನ್ ಅವರು, ಅದನ್ನು ಇಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಿಗೆ ಒಂದಿಷ್ಟು ಸುಮಾರು ಒಂದು 50 ಮನೆ ಕಟ್ಕೊಂಡಿದ್ದಂಥವ್ರು ನಮ್ಮ ಅನಂತಪುರ ರೈಲ್ವೆ ಸ್ಟೇಷನ್ಗೆ ಜಾಗ ಸೇರುತ್ತೆ ಅಂತ ಈಗಾಗಲೇ 20 ಅನಂತಪುರದಲ್ಲಿ ತುಂಬ ನಿರಾಶ್ರಿತರಿದ್ದಾರೆ. ರೈಲ್ವೆ ಸ್ಟೇಷನ್ನು, ಗದ್ದೆ ಬಯಲು ಎಲ್ಲ ಇದ್ಕೊಂಡು ನಮಗೆ ಎಲ್ಲೂ ಜಾಗಗಳಿಲ್ಲ. ಇಲ್ಲಿ ಬಂದವರೆಲ್ಲ ಇಲ್ಲಿ ಬಂದರೆ ಪ್ರತಿಭಟನೆಗೆ ಅವರೆಲ್ಲ ನಿರಾಶ್ರಿತರೆ. ಅಲ್ಲಿ ಅನಂತಪುರದಲ್ಲಿ ಇಲ್ಲಿ ನೋಡಿ, ಇಲ್ಲಿ ನಾನು ಪೇಪರ್ ತೋರಿಸ್ತಾ ಇದ್ದೀನಿ. ಈ ಪೇಪರು ಮತ್ತು ಹದ್ಬಸ್ತಿ ಕೊಟ್ಟಿದ್ದೀವಿ 2024ರಲ್ಲಿ. ಹದ್ಬಸ್ ಮಾಡಿಕೊಡಿ ಅಂದರೆ ಯಾವುದೇ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಆಮೇಲೆ ನಮಗೆ ಆ ಪಾಣಿಯಲ್ಲೂ ಸಹಿತ ಗ್ರಾಮ ಠಾಣ ಅಂತ ಮೆನ್ಷನ್ ಆಗಿದೆ. ಆನಂದಪುರದ ಗ್ರಾಮ ಠಾಣನ ಯಾವುದೋ ಭೂ ಮಾಫಿಯಾದವರು ಅವ್ರು ಬೇರೆ ಕಡೆಯಿಂದ ಬಂದು ಒತ್ತುವರಿ ಮಾಡ್ತಾ ಇದ್ದಾರೆ. ಆ ಒತ್ತುವರಿ ತೆರವುಗೊಳಿಸಬೇಕು ಮತ್ತು ಅವರಿಗೆ ಸೂಕ್ತ ಕ್ರಮ ಅವ್ರ ಮೇಲೆ ಕೈಗೊಳ್ಳಬೇಕು. ಇದನ್ನು CS ಹತ್ರ ನಾವು ಕೇಳಿದ ತಕ್ಷಣ ಉಡಾಫೆ ಮಾತಾಡ್ತಾರೆ, ನೀವು ಬಂದು ಸ್ಟ್ರೈಕ್ ಮಾಡಿ, ನಿಮಗೆ ಸ್ವಾಗತ ಮಾಡ್ತೀವಿ. ಇದು ಯಾವುದೇ ಸಿಸ್ಟಮೇ ಈ